ಹಾಯ್ ಫ್ರೆಂಡ್ಸ್, ಅಮ್ಮು ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ರೋಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಪುದೀನ ಸ್ವಲ್ಪ, ಒಂದೆರಡು ಎಲೆ, ಒಂದು ಟೊಮೊಟೊ, 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್, ಇದು 2 ಮೀಡಿಯಮ್ ಸೈಜ್ ಈರುಳ್ಳಿ, ಅರ್ಧ ಕಟ್ ಕೊತ್ತಂಬರಿ, ಕರಿಬೇವು, ಮತ್ತು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅಲ್ಲಿ ನೋಡಿ, ಅರ್ಧ kg ಚಿಕನ್ನು. ಇದಕ್ಕೆ 1 ಚಮಚ ಚಿಲ್ಲಿ ಪೌಡ್ರು, ಅರ್ಧ ಚಮಚ ಅರಿಶಿನ ಮತ್ತು ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಈಗ 4 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ರಿ. 4 ರಿಂದ 5 ಚಮಚ ಹಾಕೊಳ್ರಿ. ಎಣ್ಣೆ ಕಾದಿದೆ. ಇವಾಗ ಅರ್ಧ ಚಮಚ ಸಾಸಿವೆ ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ 2 ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ 2 ಮೀಡಿಯಮ್ ಸೈಜು, ಅದು ಹಾಕೋತೀನಿ ನೋಡ್ರಿ. ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ಹಾಕೊಳ್ತೀನಿ ನೋಡ್ರಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಇದ್ರ ಜೊತೆಗೆ ಈಗ ನಾನು ಕರಿಬೇವು ತಗೊಂಡಿದ್ನಲ್ಲ, ಅದು ಹಾಕೊಳ್ತೀನಿ ನೋಡ್ರಿ. ಇಷ್ಟು ಸ್ವಲ್ಪ ಎಲ್ಲ ಸೇರಿ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ರುಚಿ ತಕ್ಕಟ್ಟು ಅಂತ ಸ್ವಲ್ಪ ಹಾಕಿದ್ದೀನಿ ನೋಡಿರಿ ಯಾವ ಥರ ಆಯಿತು ಅಂತ. ಇವಾಗ ಈ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿರಿ. ಇವಾಗ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿರಿ. ಈಗ ನೆಕ್ಸ್ಟು ಧನಿಯಾ ಪೌಡ್ರು 1 ಚಮಚ ಹಾಕೋತಾ ಇದ್ದೀನಿ. ಧನಿಯಾ ಪೌಡ್ರು 1 ಚಮಚ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ 1 ಚಿಟಿಕೆ ಅರಿಶಿನ, 1 ಚಮಚ ಚಿಕನ್ ಪೌಡ್ರು, ಪೆಪ್ಪರ್ ಪೌಡ್ರ್ ತಗೊಂಡಿದ್ದೀನಿ 1 ಚಮಚ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಯಾವುದಾದ್ರೂ ಇದ್ರೂ ನಡೆಯುತ್ತೆ, ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಚಮಚ ಮಸಾಲೆ ಪೌಡ್ರು. ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ನಾನು ಸ್ವಲ್ಪ ಮೊಸರು ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಅರ್ಧ ಕಪ್ ಇದೆ. ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ. ಎಷ್ಟು ಚೆನ್ನಾಗೈತೆ ಮಸಾಲೆ ರೋಸ್ಟ್ ಮಾಡೋಕ್ಕೆ. ಇವಾಗ ಒಂದೆರಡು ಕಡ್ಡಿಯಷ್ಟು ಪುದೀನ ಇತ್ತು, ಇದು ಹಾಕೋತಾ ಇದ್ದೀನಿ. ಅರ್ಧ ಕಟ್ ಕೊತ್ತಂಬರಿ ಹಾಕೋತಾ ಇದ್ದೀನಿ ನೋಡಿರಿ. ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ರೋಸ್ಟ್ ಅಂತ. ಇವಾಗ ನಾನು ಇದೆಲ್ಲ ಒಂದು 5 ನಿಮಿಷ ಮಿಕ್ಸ್ ಮಾಡಿಟ್ಟಿದ್ದೆ. ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬರ್ರಿ. ಈ ಥರ ಮಾಡಿ ನೋಡಿರಿ. ಚಿಕನ್ ರೋಸ್ಟು ತುಂಬ ಚೆಂದ ರುಚಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ ನೋಡಿರಿ. ಚೆನ್ನಾಗಾಯಿತು ನೋಡಿರಿ. 10 ನಿಮಿಷದಲ್ಲಿ ಆಗುವಂಥ ಚಿಕನ್ ರೋಸ್ಟ್ ಎಷ್ಟು ಚೆನ್ನಾಗಾಗೈತೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಈಗ ಒಂದು ಟೈಮ್ ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿರಿ ಎಷ್ಟು ಚೆನ್ನಾಗಾಗೈತೆ ಅಂತ ನೋಡಿರಿ. ರೋಸ್ಟು ಸೂಪರಾಗಿ ಆಗುತ್ತೆ. ಈ ಥರ ಒಂದು ಟೈಮ್ ಮಾಡಿ ನೋಡಿರಿ. ಇದಕ್ಕೆ ಸರ್ವ್ ಮಾಡೋಣ ನೋಡಿರಿ ಎಷ್ಟು ಚೆನ್ನಾಗೈತೆ ಚಿಕನ್ ರೋಸ್ಟು. ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ನೋಡಿರಿ ಯಾವ ಥರ ಆಗಿದೆ ಅಂತ. ಆಹಾ, ಈ ಥರ ಮಾಡಿ ನೋಡಿ ಊಟ ಮಾಡಿರಿ. ಎಷ್ಟು ಸೂಪರಾಗಿದೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸೂಪರಾಗಿದೆ. ಚಪಾತಿಯಲ್ಲಂತೂ ಮಾಡಿಸಿದ್ದು ಈ ಥರ ನೋಡಿರಿ ಚಿಕನ್ ರೋಸ್ಟು. ಹಬ್ಬಬ್ಬ ಸೂಪರ್. ಈ ಥರ ಮಾಡಿ ನೋಡಿ, ಈ ಥರ ಮಾಡಿ ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ
ಧನ್ಯವಾದಗಳು. ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.